ನಿಮಗೀಗ ಅನ್ಸಿರ್ಬೋದು ಇನ್ಕಮ್ ಟ್ಯಾಕ್ಸ್ ಸ್ಟೋರಿ ಒಳಗೆ ಯಾಕೆ ಮದುವೆ ಗಾಡಿ ತೋರ್ಸಂತೇನಂತೇಳಿ. ಆದ್ರೆ ನೀವೀಗ ಯೋಚನೆ ಮಾಡ್ರಿ, 20 ಅಲ್ಲ 50 ಅಲ್ಲ, ಬರೋಬ್ಬರಿ 120 ಮದುವೆ ಗಾಡಿ ತಗೊಂಡು ಇನ್ಕಮ್ ಟ್ಯಾಕ್ಸ್ ರೈಡ್ನ ಮಾಡಿದ್ರ. ಇದು ಮಹಾರಾಷ್ಟ್ರದಾಗ ಮುಂಬೈಯಿಂದ ಬರೋಬ್ಬರಿ 400 ಕಿಲೋಮೀಟರ್ ದೂರ ಇರೋ ಒಂದು ಜಿಲ್ಲೆ. ಅಲ್ಲಿ 260 ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಮತ್ತು 120 ಮದುವೆ ಗಾಡಿ ಯೂಸ್ ಮಾಡಿ ರೈಡ್ ಮಾಡಿದ್ರ. ಮತ್ತೆ ಈ ರೈಡ್ ಒಳಗೆ ಸೀಸ್ ಆಗಿದ್ದ ಬರೋಬ್ಬರಿ 351 ಕೋಟಿ ರೂಪಾಯಿ. ಈಗ ನಾವು ಜಸ್ಟ್ 5 ಮಿನಿಟ್ಸ್ ಒಳಗೆ ಇಂಡಿಯಾದ ಕ್ರೇಜಿಯಸ್ಟ್ ಇನ್ಕಮ್ ಟ್ಯಾಕ್ಸ್ ರೈಡ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದ್ರ ಜೊತೆ ಇದರಿಂದಿರೋ ಫೈನಾನ್ಸ್ ಗೇಮ್ ಬಗ್ಗೆನೂ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಐತಿ. ಈ ಮಹಾರಾಷ್ಟ್ರದಾಗಿರೋ ಈ ಜಿಲ್ಲೆ ಸ್ಟೀಲ್ ಬಿಸ್ನೆಸ್ಗೆ ಬಹಳ ಫೇಮಸ್ ಇತ್ತು. ಅಲ್ಲಿ 2 ದೊಡ್ಡ ಕಂಪನೀಸ್ ಇತ್ತು, SRJ-PT ಸ್ಟೀಲ್ ಮತ್ತು ಕಲಿಕಾ ಸ್ಟೀಲ್ಸ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು GST ಕೌನ್ಸಿಲ್ಗೆ ಒಂದು ಟಿಪ್ ಸಿಕ್ತು. ಈ ಕಂಪನೀಸ್ 120 ಕೋಟಿ ರೂಪಾಯಿದ ಟ್ಯಾಕ್ಸ್ ಇವಿಯೇಷನ್ ಮಾಡಂತಾರಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ಫೈನಾನ್ಸ್ ಕಾನ್ಸೆಪ್ಟ್ ಐತಿ, ಅದು ಟ್ಯಾಕ್ಸ್ ಇವಿಯೇಷನ್. ಈ ಟ್ಯಾಕ್ಸ್ ಇವಿಯೇಷನ್ ಅಂದ್ರೆ ಗೌರ್ಮೆಂಟಿಗೆ ಕೊಡ್ಬೇಕಾಗಿದ್ದ ಟ್ಯಾಕ್ಸ್ ನ ಇಂಟೆನ್ಷನಲಿ ಹೈಡ್ ಮಾಡೋದು. ಹೆಂಗಂದ್ರ ಫೇಕ್ ಬಿಲ್ಸ್ ರೆಡಿ ಮಾಡೋದು, ಸೇಲ್ಸ್ ನ ಕಡಿಮೆ ತೋರಿಸೋದು, ಕ್ಯಾಶ್ ಟ್ರಾನ್ಸಾಕ್ಷನ್ ನ ಹೈಡ್ ಮಾಡೋದು, ಮತ್ತೆ ಅಕೌಂಟ್ ಬುಕ್ಸ್ ನ ಮ್ಯಾನಿಪುಲೇಟ್ ಮಾಡೋದು. ಈ ತರ ಏನಾದ್ರೂ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಇಲ್ಲೀಗಲ್. ಟಿಪ್ಸ್ ಸಿಕ್ಕಿದ ಕೂಡಲೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೇಡ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು. ಇದೊಂದು ಸಣ್ಣ ಸಿಟಿ, ಇಲ್ಲಿ ಎಲ್ಲಾ ಆಫೀಸರ್ಸ್ ಸೇರಿ ಹೋದ್ರೆ ಅವ್ರಿಗೆ ಡೌಟ್ ಬಂದು ಅವರು ಅಲರ್ಟ್ ಆಗ್ತಾರೆ. ಅದಕ್ಕೆ ಆಫೀಸರ್ಸ್ ಇದನ್ನ ಒಂದು ಫಿಲ್ಮಿ ಟೈಪ್ ಒಳಗೆ ಪ್ಲಾನ್ ಮಾಡಿದ್ರೆ. ಆಪರೇಷನ್ ಹೆಸರಿಟ್ಟಿದ್ರೆ ದುಲ್ಹನ್ ಹಮ್ ಲೇ ಆಯೆಂಗೆ. 120 ಗಾಡಿನ ರೆಂಟಿಗೆ ತಗೊಂಡು ಇದು ಡೆಕೋರೇಷನ್ ಮಾಡಿ ಅದಕ್ಕೆ ಹೆಸರು ಹಾಕಿದ್ರೆ ದುಲ್ಹನ್ ಹಮ್ ಲೇ ಆಯೆಂಗೆ ಅಂತ. ಅದ್ರಾಗ 260 ಆಫೀಸರ್ಸ್ ಮದುವೆಗೆ ರೆಡಿ ಆದಂಗೆ ರೆಡಿ ಆಗಿದ್ರೆ. ಆಮೇಲೆ ರೇಡ್ ಶುರು ಆತ. ಫ್ಯಾಕ್ಟರಿ ಒಳಗೆ ಫೇಕ್ ಡಾಕ್ಯುಮೆಂಟ್ಸ್, GST ಫ್ರಾಡ್ ಡಾಕ್ಯುಮೆಂಟ್ಸ್ ಮತ್ತು ರಾ ಮೆಟೀರಿಯಲ್ ಸ್ಕ್ಯಾಮ್ ಡೀಟೇಲ್ಸ್ ಸಿಕ್ಕಿದ್ದ. ಆದ್ರೆ ಇದ್ರೊಳಗೊಂದು ದೊಡ್ಡ ಟ್ವಿಸ್ಟ್ ಇತ್ತು. ಈ ಎಲ್ಲಾ ಡಾಕ್ಯುಮೆಂಟ್ ಚೆಕ್ ಮಾಡ್ತಿರ್ಬೇಕಾದ್ರೆ ಇವ್ರಿಗೊಂದು ಫಾರ್ಮ್ ಹೌಸ್ ಇಂದ ಡೀಟೇಲ್ ಸಿಕ್ತ. ಆಮೇಲೆ ಇವರು ಆ ಫಾರ್ಮ್ ಹೌಸ್ ನ ವಿಸಿಟ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ಅವ್ರಿಗೆ ಏನು ಸಸ್ಪಿಷಿಯಸ್ ಆಗಿ ಕಾಣ್ಲಿಲ್ಲ. ಆದ್ರೆ ಒಂದು ರೂಮ್ ಮಾತ್ರ ಡೋರ್ ಇಲ್ದಂಗ ಫುಲ್ ಬ್ಲಾಕ್ ಮಾಡಿದ್ರು. ಆಮೇಲೆ ಆ ರೂಮ್ ನ ಬ್ರೇಕ್ ಮಾಡಿ ಒಳಗ್ ನೋಡಿದಾಗ ಅಲ್ಲಿದ್ದವರೆಲ್ಲ ಶಾಕ್ ಆದ್ರ. ಅಲ್ಲಿ ಎಲ್ಲಾ ಕಡೆ 500 ರುಪೀಸ್ ನೋಟ್ ಬಂಡಲ್ಸ್ ಇದ್ವು. ಅದ್ರ ಜೊತೆ ಗೋಲ್ಡ್ ಜ್ಯುವೆಲ್ಲರಿ, ಗೋಲ್ಡ್ ಕಾಯಿನ್ಸ್, ಡೈಮಂಡ್ಸ್ ಮತ್ತೆ ಗೋಲ್ಡ್ ಬಾರ್ಸ್, ಇದನ್ನೆಲ್ಲ ಅವರು ಆ ರೂಮ್ ಒಳಗ ಮುಚ್ಚಿಟ್ಟಿದ್ರು. ಇಲ್ಲಿ ಇನ್ನೊಂದು ಫಿನಾನ್ಷಿಯಲ್ ಲೆಸನ್ ಐತಿ. ಈ ಬ್ಲಾಕ್ ಮನಿನ ಇವ್ರ ಬ್ಯಾಂಕ್ ಅಕೌಂಟ್ ಥ್ರೂ ತರೋದೇ ಇಲ್ಲ. ಯಾಕಂದ್ರ ಬ್ಯಾಂಕಿಗೆ ಇವ್ರ ಮೇಲೆ ಡೌಟ್ ಬರ್ತೈತಿ ಅಂತ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗ್ಬಾರ್ದಂತ. ಕ್ಯಾಶ್ ಫಾರ್ಮ್ ಒಳಗೆ ಹೈಡ್ ಮಾಡ್ತಾರೆ ಮತ್ತು ಗೋಲ್ಡಿಗೆ ಕನ್ವರ್ಟ್ ಮಾಡ್ತಾರೆ. ಅದು ಇಲ್ಲಂದ್ರ ಬಿನಾಮಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ. ಆಮೇಲೆ ಈ ಸರ್ಚ್ ಆಪರೇಷನ್ ಎಲ್ಲ ಮುಗಿದ್ಮೇಲೆ ಈ ಕ್ಯಾಶ್ ನ ಕೌಂಟ್ ಮಾಡೋದು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿತ್ತು. ಆಮೇಲೆ 5 ಡೇಸ್ ಇವ್ರು ಇದನ್ನ ಕೌಂಟ್ ಮಾಡಿದ್ರೆ. ಆಮೇಲೆ ಟೋಟಲ್ ಸೀಸ್ ಆಗಿದ್ದ ಅಸೆಟ್ ರಿವೀಲ್ ಮಾಡಿದ್ರೆ. ಎಲ್ಲ ಸೇರಿ 351 ಕೋಟಿ ರೂಪಾಯಿ ಕ್ಯಾಶ್. ಈ ಸ್ಟೋರಿ ಒಂದು ವಿಷಯನ ಕ್ಲಿಯರ್ ಮಾಡ್ತೈತಿ, ಬಿಸ್ನೆಸ್ ದೊಡ್ಡದಾಗೋದು ಈಸಿ ಐತಿ, ಅದ್ರ ಜೊತೆ ಟ್ರಾನ್ಸ್ಪರೆನ್ಸಿ ಇಲ್ಲ, ಪ್ರಾಪರ್ ಅಕೌಂಟಿಂಗ್ ಇಲ್ಲ, ಮತ್ತೆ ಟ್ಯಾಕ್ಸ್ ಕಾಂಪ್ಲೈನ್ಸ್ ಇಲ್ಲ ಅಂದ್ರೆ ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ ಇಡೀ ಎಂಪೈರ್ ನ ಎಕ್ಸ್ಪೋಸ್ ಮಾಡ್ತೈತಿ. ಇದೇ ನೋಡ್ರಿ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಕಮ್ ಟ್ಯಾಕ್ಸ್ ರೈಡ್ ಒಳಗೆ ಒಂದು. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸತೈತಿ ಅದನ್ನ ಕಮೆಂಟ್ ಮಾಡ್ರಿ. ಮತ್ತೆ ಇದೇ ತರ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಜೋಬಿ ಜಾನ್ಸನ್ ಸೈನಿಂಗ್ ಆಫ್.